ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನ್ಯಾಚುರಲ್ ಆಗಿ ಹೋಮ್ ರೆಮಿಡೀಸ್ನ ಬಳಸ್ಕೊಂಡು ಮನೆಯಲ್ಲೇ ಹೇಗೆ ಫೇಶಿಯಲ್ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಪ್ರೊಸೀಜರಲ್ಲಿ 4 ಸ್ಟೆಪ್ಸ್ ಇರುತ್ತೆ. ಫಸ್ಟ್ ಸ್ಟೆಪ್ ಕ್ಲಿನ್ಸಿಂಗ್, ಸೆಕೆಂಡ್ ಸ್ಟೆಪ್ ಸ್ಕ್ರಬ್ಬಿಂಗ್, ಥರ್ಡ್ ಸ್ಟೆಪ್ ಸ್ಟೀಮಿಂಗ್, ಫೋರ್ತ್ ಸ್ಟೆಪ್ ಫೇಸ್ ಪ್ಯಾಕ್. ಸೊ ಫಸ್ಟ್ ನಾವಿವಾಗ ಕ್ಲೆನ್ಸಿಂಗ್ ಮೂಲಕ ಪ್ರಾರಂಭ ಮಾಡೋಣ. ಫಸ್ಟ್ ಒಂದು ಬೌಲ್ ತೊಗೊಂಡು 2 ಚಮಚ ಹಾಲು, ಸ್ವಲ್ಪ ಉಪ್ಪು ಹಾಕಿ ಮಿಶ್ರಣ ಮಾಡಿ ಒಂದು ಕಾಟನ್ ಸಹಾಯದಿಂದ ನಮ್ಮ ಆಲ್ ಓವರ್ ಫೇಸ್ಗೆ ಅಪ್ಲೈ ಮಾಡಬೇಕು. ನಾವು ನ್ಯಾಚುರಲ್ ಕ್ಲಿನ್ಸರ್ ಆಗಿ ಹಾಲನ್ನಷ್ಟೇ ಅಲ್ಲ, ಜೇನುತುಪ್ಪ, ಮೊಸರು ಅಥವಾ ಕೋಕೋನಟ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ನಾನು 2ರಿಂದ 3 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ಒಂದು 10ರಿಂದ 15 ನಿಮಿಷ ಪೂರ್ತಿಯಾಗಿ ಡ್ರೈ ಆಗಿ ಬಿಡ್ತೀನಿ. ನಾವು ನಮ್ಮ ಫೇಸ್ಗೆ ಕ್ಲಿನ್ಸಿಂಗ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವ ಡರ್ಟ್, ಸ್ವೆಟ್ ಅಥವಾ ಮೇಕಪ್ ಎಲ್ಲ ರಿಮೂವ್ ಆಗುತ್ತೆ. ನಾನೀಗ ಸೆಕೆಂಡ್ ಸ್ಟೆಪ್ಗೆ ಹೋಗ್ತಾ ಇದ್ದೀನಿ, ದಟ್ ಈಸ್ ಸ್ಕ್ರಬ್ಬಿಂಗ್. ನಾನಿಲ್ಲಿ 3 ಸ್ಪೂನ್ ಶುಗರ್, 1 ಸ್ಪೂನ್ ಕಾಫಿ ಪೌಡರ್, 1 ಸ್ಪೂನ್ ಹನಿ, 1 ಸ್ಪೂನ್ ಲೆಮನ್ ಜ್ಯೂಸ್ ಯೂಸ್ ಮಾಡ್ತಾ ಇದ್ದೀನಿ. ಈ ಪ್ಯಾಕ್ನ ನಾನು ಫೇಸ್ಗೆ, ಲಿಪ್ಗೆ ಆ್ಯಂಡ್ ನೆಕ್ಗೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ನಿಧಾನವಾಗಿ ಒಂದು 2ರಿಂದ 3 ನಿಮಿಷ ಲೈಟಾಗಿ ಲೋ ಪ್ರೆಷರಲ್ಲಿ ನನ್ನ ಫೇಸ್ಗೆ ನಾನು ಮಸಾಜ್ ಮಾಡ್ಕೊತಾ ಇದ್ದೀನಿ. ತುಂಬ ಹ್ಯಾಶ್ ಆಗಿ ಫೇಸ್ಗೆ ಮಸಾಜ್ ಮಾಡ್ಕೊಬಾರ್ದು, ನಿಧಾನವಾಗಿ ಸರ್ಕ್ಯುಲರ್ ಮೋಷನಲ್ಲಿ ಆಲ್ ಓವರ್ ಫೇಸ್ ಅಪ್ಲೈ ಮಾಡ್ಕೋಬೇಕು. ನಾವು ನಮ್ಮ ಫೇಸ್ಗೆ ಸ್ಕ್ರಬ್ಬಿಂಗ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ, ಹಾಗೆ ಸ್ಕಿನ್ ಪಾಲಿಶ್ ಕೂಡ ಆಗುತ್ತೆ. ಇದರಿಂದ ನಮ್ಮ ಸ್ಕಿನ್ ಬ್ರೈಟ್ ಆ್ಯಂಡ್ ಗ್ಲೋ ಆಗುತ್ತೆ. ನಾವು ನಮ್ಮ ಫೇಸ್ಗೆ ಸ್ಟೀಮಿಂಗ್ ತಗೊಳ್ಳೋದ್ರಿಂದ ತುಂಬಾ ಉಪಯೋಗ ಇದೆ. ಇದರಿಂದ ನಮ್ಮ ಫೇಸಲ್ಲಿರೋ ಆ್ಯಕ್ನಿ ಮಾರ್ಕ್ ಎಲ್ಲ ರಿಮೂವ್ ಆಗುತ್ತೆ, ಹಾಗೆ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಕೂಡ ರಿಮೂವ್ ಆಗುತ್ತೆ. ಇದು ಹಾಗೆ ನಮ್ಮ ಸ್ಕಿನ್ನ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ ಮಾಡುತ್ತೆ. ಇದು ನಮ್ಮ ಸ್ಕಿನ್ನ ಡೀಪಾಗಿ ಕೂಡ ಕ್ಲಿನ್ಸ್ ಮಾಡುತ್ತೆ. ಈಗ ಕೊನೆಯ ಸ್ಟೆಪ್ ಫೇಸ್ ಪ್ಯಾಕ್. ನಾನಿಲ್ಲಿ 1 ಸ್ಪೂನ್ ಟರ್ಮರಿಕ್ ಪೌಡರ್, 1 ಸ್ಪೂನ್ ರೈಸ್ ಪೌಡರ್, 1 ಸ್ಪೂನ್ ಹನಿ, 1 ಸ್ಪೂನ್ ಕರ್ಡ್, 1 ಸ್ಪೂನ್ ಲೆಮನ್ ಜ್ಯೂಸ್ ಹಾಕಿ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ. ಈ ಪ್ಯಾಕ್ನ ನಾನು ನನ್ನ ಆಲ್ ಓವರ್ ಫೇಸ್, ನೆಕ್ಗೆ ಸರ್ಕ್ಯುಲರ್ ಮೋಷನಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಫೇಸ್ ಪ್ಯಾಕ್ನ ನಾವು ವಾರದಲ್ಲಿ 2ರಿಂದ 3 ಸಲ ನಮ್ಮ ಫೇಸ್ಗೆ ಹಚ್ಚೋದ್ರಿಂದ ನಮ್ಮ ಫೇಸ್ ತುಂಬಾ ಗ್ಲೋ ಆ್ಯಂಡ್ ಬ್ರೈಟ್ ಆಗುತ್ತೆ, ತುಂಬ ಹೆಲ್ತಿಯಾಗಿ ಕೂಡ ಇರುತ್ತೆ.
ಇಲ್ಲಿ ನಾನು ನನ್ನ ಫೇಸ್ಗೆ 2-3 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ಒಂದು 10-15 ನಿಮಿಷ ಪೂರ್ತಿಯಾಗಿ ಡ್ರೈ ಆಗೋಗಿ ಬಿಟ್ಟಿದ್ದೀನಿ. ನಾನಿವಾಗ ಫೇಸ್ ವಾಶ್ ಮಾಡ್ಕೊಂಡ್ಬಂದೆ. ನೀವೇ ನೋಡ್ಬೋದು ನನ್ನ ಫೇಸ್ಗೆ ಎಷ್ಟು ಗ್ಲೋ ಆ್ಯಂಡ್ ಬ್ರೈಟಾಗಿ ಕಾಣಿಸ್ತಾ ಇದೆ ಅಂತ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.